ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡತಿ ದ್ರೌಪದಿ ಸಿ.ಎ ಅಂತ. ನಾನು ಲಾಸ್ಟ್ ಟೈಮಲ್ಲಿ ಕನ್ನಡದ ಅಕ್ಷರಗಳ ಮೂಲ ಪರಿಚಯವನ್ನು ನಿಮ್ಗೆ ಮಾಡಿಕೊಟ್ಟಿದ್ದೀನಿ. ಇವತ್ತು ನಾನು ನಿಮ್ಗೆ ತಲೆಕಟ್ಟುಗಳ ಸರಳವಾದ ರೀತಿಯಲ್ಲಿ ನಿಮ್ಗೆ ತಲೆಕಟ್ಟುಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ನೋಡಿ ಬನ್ನಿ. ತಲೆಕಟ್ಟುಗಳಂತ ಏನಪ್ಪಾ ಈ ತಲೆಕಟ್ಟುಗಳು ಅಂತಂದ್ರೆ, ಯಾವುದೇ ಒಂದು ವಸ್ತುವನ್ನ ನಾವು ಅದರ ಮುಖ ನೋಡಿ, ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅಥವಾ ಮಾನವನೇ ಆಗಿರ್ಬೋದು, ಅದರ ಮುಖವನ್ನು ನೋಡಿ ಇವರು ಇಂಥವರೇ ಅಂತ ನಾವು ಹೇಳ್ತೀವಿ. ಕಾಗೆಯನ್ನ ನೋಡಿ ಕೋಗಿಲೆ ಅಂತ ಹೇಳಕ್ಕಾಗಲ್ಲ, ಕೋಗಿಲೆಯನ್ನ ನೋಡಿ ಪಾರಿವಾಳ ಅಂತ ಹೇಳಕ್ಕಾಗಲ್ಲ. ಹೌದಲ್ಲ? ನಗು ಬರ್ತಾ ಇದೆಯಲ್ಲ? ಹೌದು, ಬರ್ಲೇಬೇಕು. ಯಾಕಂದ್ರೆ ಈ ತಲೆಕಟ್ಟುಗಳು ಸಹ ಹಾಗೇನೆ. ತಲೆಕಟ್ಟುಗಳು ನಾವು ನೋಡ್ಬೇಕಂತಂದ್ರೆ, ತಲೆಕಟ್ಟುಗಳು ಏನು ನಾವು ಹಿಂದೆ ಕಲ್ತೇ ಇಲ್ಲಲ್ಲ ಅಂತಂದ್ರೆ ಇವತ್ತು ನಾನು ಕಲಿಸ್ತಾ ಇರ್ತೀನಿ ನಿಮ್ಗೆ. ಬನ್ನಿ ನೋಡೋಣ. ಕ, ಇದು ಕ. ಕ ಅನ್ನ ಕ ವ್ಯಂಜನ ಇದೆ. ಇದನ್ನ ನಾವು ಏನ್ ಬೇಕಾದ್ರೂ ಕವನ್ನ ಕ ಇಂದ ಕಹವರೆಗೂ ಪರಿವರ್ತನೆ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ಇದು ಕದ ತಲೆಕಟ್ಟು. ನೋಡಿ, ಇದು ನಾನು ಇವಾಗ ಹಿಂಗ ಹೋಲ್ಡ್ ಮಾಡ್ತೀನಿ, ಹಿಡಿದೇನೆ, ಮುಚ್ಚಿಡ್ತೀನಿ ಇದನ್ನ. ಅದು ಏನ್ ಅನಿಸ್ತಾ ಇದೆ ನಿಮಗೆ? ತಲೆಕಟ್ಟು, ತಲೆಕಟ್ಟು ಅಂತ ಅನಿಸ್ತಾ ಇದೆಯಲ್ಲ? ಇದೇ ರೀತಿ ಇದೇ ಅಕ್ಷರಕ್ಕೆ ನಾವು ಕ ಆಗಿ ಪರಿವರ್ತನೆ ಮಾಡುವ. ನೋಡಿ, ಕಾದ ತಲೆಕಟ್ಟು ಹೇಗಿದೆ. ಕಿ ಆಗಿರಬಹುದು, ಕಿ ಆಗಿರಬಹುದು. ಹೇಗೆ ಈಜಿ ಅನಿಸ್ತಾ ಇದೆಯಲ್ಲ? ಹೂ ಆಗಿರಬಹುದು, ಹೂ ಆಗಿರಬಹುದು. ಯಾವುದೇ ಅಕ್ಷರ ತಗೊಳ್ಳಿ ನೀವು, ಇದೇ ಅಂತ ಏನಿಲ್ಲ. ಯಾವುದೇ ಅಕ್ಷರವನ್ನ ನಮಗ ತಲೆಕಟ್ಟುವಿನ ಪರಿಚಯ ಇತ್ತು ಅಂತಂದ್ರೆ ನಮಗೆ ಬಳ್ಳಿಗಳ ಕಲಿಯುವಂತ ಅವಶ್ಯಕತೆ ಇರಲ್ಲ. ಕಡಿಮೆ ಸಮಯದಲ್ಲಿ ನಾವು ಕನ್ನಡವನ್ನ ಬಾಳೆಹಣ್ಣೆ ಸುಲಿದ ಬಾಳೆಹಣ್ಣ ಹೇಗೆ ನಾವು ಸೇವನೆ ಮಾಡ್ತೀವೋ, ಬಾಳೆಹಣ್ಣದ ಹಲ್ಲಿಲ್ಲದರೂ ಸಹ ಬಾಳೆಹಣ್ಣನ್ನ ತಿನ್ಬೋದು. ಅದೇ ರೀತಿಯಾಗಿ ನಾವು ಕನ್ನಡವನ್ನ ಕಾಗುಣಿತಗಳ ಕಲೀಲಾರ್ದನೆ ಏನ್ ಮಾಡ್ಬೋದು, ಕನ್ನಡವನ್ನ ಕಲಿಬಹುದು. ಈಜಿ ಅನಿಸ್ತಾ ಇದೆಯಲ್ಲ? ಬನ್ನಿ ನೋಡುವ. ಇವೆಲ್ಲ ಕಾಗುಣಿತಗಳನ್ನ ಇವೆಷ್ಟಿವೆ ಅಂತಂದ್ರೆ 13 ಕಾಗುಣಿತಗಳು. ಇವನ್ನ ನಾವು ತಲೆಕಟ್ಟು ಅಂತ ಕರಿತೀವಿ. ತಲೆಕಟ್ಟುಗಳ ಸಂಖ್ಯೆ ಎಷ್ಟು? 13. ಈ ತಲೆಕಟ್ಟುಗಳ ಸಂಖ್ಯೆ 13 ನಾವು ನಮಗೆ ಕರೆಕ್ಟ್ ಆಗಿ ಬಂದು ಅಂತಂದ್ರೆ ನಾವು ಕನ್ನಡವನ್ನ ಈಸಿಯಾಗಿ ಕಲಿಬಹುದು. ನೋಡಿ ಮಕ್ಕಳೇ, ಶಿಕ್ಷಕನಾದವರು ಏನ್ ಮಾಡ್ಬೇಕು ಅಂತಂದ್ರೆ, ಮಕ್ಕಳನ್ನ ಕನ್ನಡವನ್ನ ಹೇಗ್ ಕಲಿಸ್ಬೇಕು ಅಂತಂದ್ರೆ ಮೂಲತವಾಗಿ ಬರ್ಬೇಕು. ಅಕ್ಷರಗಳೆಷ್ಟು, ಕಾಗುಣಿತಗಳೆಷ್ಟು, ಕಾಗುಣಿತಗಳಲ್ಲಿ ಯಾವ ರೀತಿ ಯಾವ ತಲೆಕಟ್ಟು ಹಚ್ಚಿದ್ರೆ ಹೇಗೆ ನಾವು ಅದನ್ನ ಪ್ರೊನೌನ್ಸ್ ಮಾಡಬೇಕು ಅಥವಾ ಉಚ್ಚಾರಣೆ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಶಿಕ್ಷಕರಾದವ್ರು ಏನ್ ಮಾಡ್ಬೇಕಂತಂದ್ರೆ ಮಕ್ಕಳ ಮನಸ್ಸನ್ನು ಅರ್ಥಕೊಂಡು ಮಕ್ಕಳಿಗೆ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರಿಗೆ ಬೋಧನೆ ಮಾಡಿದೇವೆ ಅಂತಂದ್ರೆ ಕನ್ನಡವನ್ನ ಈಸಿಯಾಗಿ ಕಲಿಬಹುದು. ಕನ್ನಡ ಒಂದು ವೇಳೆ ನಮಗೆ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡನೇ ಬರಲಿಲ್ಲ ಅಪ್ಪ ಅಂತಂದ್ರೆ ನಾವು ತಾಯಿ ಮತ್ತು ತಾಯಿ ನಾಡ ಸ್ವರ್ಗಕ್ಕಿಂತ ಮಿಗಿಲು ಅಂತಾರೆ. ಕನ್ನಡನೇ ಬರಲಿಲ್ಲ ಅಂದ್ರೆ ನಾವು ಸ್ವತಃ ತಾಯಿಯನ್ನೇ ಮರ್ತಂತೆ. ಅದಕ್ಕಾಗಿ ಈ ನನ್ನ ವಿಡಿಯೋ ನಿಮಗೆ ತುಂಬಾನೇ ಉಪಯುಕ್ತವಾಗಿದೆ ಅಂತ ಅನ್ಕೊಳ್ತೀನಿ. ಇದು ನನ್ನ 2ನೇ ವಿಡಿಯೋ. ಮತ್ತೆ ಹೀಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಕನ್ನಡವನ್ನ ಓದುವಂತ ಸುಲಭವಾದ ರೀತಿಯಲ್ಲಿ ಹೇಗೆ ಓದುವುದು ಅನ್ನೋದನ್ನ ನಾನು ನಿಮ್ಮ ಮುಂದೆ ತಗೊಂಡ್ ಬರ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಬಾಯ್, ಗುಡ್ ಲಕ್.